ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಕ್ಸಾಮ್ ಮಾಸ್ಟರ್ ಅಕಾಡೆಮಿ. ಸೊ ಈ ಒಂದು ವಿಡಿಯೋದಲ್ಲಿ ನಾನು BCom BBA 6th ಸೆಮಿಸ್ಟರ್ ಕಲ್ಚರಲ್ ಡೈವರ್ಸಿಟಿ ಆಟ್ ವರ್ಕ್ ಪ್ಲೇಸ್ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ 2024 ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ನ ಯೂಟ್ಯೂಬ್ದಲ್ಲಿ ಅಪ್ಲೋಡ್ ಮಾಡೀನಿ. ಸೊ ಅದನ್ನು ನೋಡ್ಕೊಳ್ಳಿ, ಹಾಗೆ ಪ್ರಾಕ್ಟೀಸ್ ಮಾಡಿ. ಇವಾಗ 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ನೋಡೋಣ. ಸೆಕ್ಷನ್ ಎ 2 marks questions ನೋಡೋಣ. ಕ್ವಶನ್ ನಂಬರ್ 1, ಡಿಫೈನ್ ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟ್. ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟ್ ಮೀನ್ಸ್ ಮ್ಯಾನೇಜಿಂಗ್ ಪೀಪಲ್ ಫ್ರಮ್ ಡಿಫರೆಂಟ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್ ಎಫೆಕ್ಟಿವ್ಲಿ ಇನ್ ಆ್ಯನ್ ಆರ್ಗನೈಜೇಷನ್. ಸೊ ಅದೇ ಕನ್ನಡದಲ್ಲಿ ನೋಡೋದಾದರೆ ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟನ್ನು ವ್ಯಾಖ್ಯಾನಿಸಿ ಕೇಳಿದ್ದಾರೆ. ವಿಭಿನ್ನ ಸಂಸ್ಕೃತಿಯ ಜನರನ್ನು ಸಂಸ್ಥೆಯಲ್ಲಿ ಪರಿಣಾಮಕಾರಿಯಾಗಿ ನಿರ್ವಹಿಸುವುದನ್ನು ಕ್ರಾಸ್ ಕಲ್ಚರಲ್ ಮ್ಯಾನೇಜ್ಮೆಂಟ್ ಎಂದು ಕರೆಯುತ್ತೇವೆ. ಸೊ ಕ್ವಶನ್ ನಂಬರ್ 2, ವಾಟ್ ಈಸ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್? Diversity management is the process of creating an inclusive workplace where difference among employees are respected and valued. ಸೊ ಕನ್ನಡದಲ್ಲಿ ನೋಡೋಣ. ವೈವಿಧ್ಯ ನಿರ್ವಹಣೆ ಎಂದರೇನು? ಉದ್ಯೋಗಿಗಳ ನಡುವಿನ ಭಿನ್ನತೆಗಳನ್ನು ಗೌರವಿಸಿ ಮೌಲ್ಯೀಕರಿಸುವ ಸಮಾವೇಶಾತ್ಮಕ ಕೆಲಸದ ವಾತಾವರಣವನ್ನು ನಾವೇನಂತೇವೆ? ವೈವಿಧ್ಯ ನಿರ್ವಹಣೆ ಎಂದು ಕರೆಯುತ್ತೇವೆ. ಕ್ವಶನ್ ನಂಬರ್ 3, ವಾಟ್ ಈಸ್ ಡಿಹ್ಯುಮ್ಯಾನೈಸೇಷನ್? Dehumanization means treating people unfairly as if they are less important or not human. ಅದೇ ಕನ್ನಡದಲ್ಲಿ ನೋಡೋದಾದರೆ ಡಿಹ್ಯುಮ್ಯಾನೈಸೇಷನ್ ಎಂದರೇನು? ಮಾನವರನ್ನು ಕಡಿಮೆ ಮಹತ್ವದರಂತೆ ಅಥವಾ ಮಾನವರಲ್ಲದಂತೆ ಅನ್ಯಾಯವಾಗಿ ವರ್ತಿಸುವ ಪ್ರಕ್ರಿಯೆ ಏನಂತೇವೆ ನಾವು? ಡಿಹ್ಯುಮ್ಯಾನೈಸೇಷನ್ ಎಂದು ಕರೆಯುತ್ತೇವೆ. ಪ್ರಶ್ನೆ 4, ವಾಟ್ ಈಸ್ ಗ್ಲೋಬಲ್ ಡೈವರ್ಸಿಟಿ? Global diversity refers to the presence of people from different countries, cultures, languages and backgrounds in the workplace. ಅದೇ ಕನ್ನಡದಲ್ಲಿ ನೋಡೋದಾದರೆ ಜಾಗತಿಕ ವೈವಿಧ್ಯ ಎಂದರೇನು? ವಿಭಿನ್ನ ದೇಶಗಳು, ಸಂಸ್ಕೃತಿಗಳು, ಭಾಷೆಗಳು ಮತ್ತು ಅಲ್ಲಿಯ ಹಿನ್ನೆಲೆಯಿರುವಂಥ ಜನರ ವಾಸಸ್ಥಳ, ಕೆಲಸದ ಜಾಗತಿಕ ವೈವಿಧ್ಯ ಎಂದು ಕರೆಯುತ್ತೇವೆ. ಕ್ವಶನ್ ನಂಬರ್ 5, ಅಬ್ರಿವಿಯೇಷನ್ಸ್ ಆಫ್ ಗ್ಲೋಬಲ್. ಗ್ಲೋಬ್ ಸ್ಟ್ಯಾಂಡ್ಸ್ ಫಾರ್ ಗ್ಲೋಬಲ್ ಲೀಡರ್ಶಿಪ್ ಆ್ಯಂಡ್ ಆರ್ಗನೈಜೇಷನಲ್ ಬಿಹೇವಿಯರ್ ಎಫೆಕ್ಟಿವ್ನೆಸ್. ಅದೇ ಕನ್ನಡದಲ್ಲಿ ನೋಡಿದರೆ ಗ್ಲೋಬ್ನ ಪೂರ್ಣ ರೂಪ ಏನು ಕೇಳಿದ್ದಾರೆ? ಗ್ಲೋಬ್ ಎಂದರೆ ಗ್ಲೋಬಲ್ ಲೀಡರ್ಶಿಪ್ ಆ್ಯಂಡ್ ಆರ್ಗನೈಜೇಷನಲ್ ಬಿಹೇವಿಯರ್ ಎಫೆಕ್ಟಿವ್ನೆಸ್. ಕ್ವಶನ್ ನಂಬರ್ 6, ವಾಟ್ ಯು ಅಂಡರ್ಸ್ಟ್ಯಾಂಡ್ ಬೈ ವರ್ಕ್ ಪ್ಲೇಸ್ ಡೈವರ್ಸಿಟಿ? ವರ್ಕ್ ಪ್ಲೇಸ್ ಡೈವರ್ಸಿಟಿ ಮೀನ್ಸ್ ದಿ ಇನ್ಕ್ಲೂಷನ್ಸ್ ಆಫ್ ಎಂಪ್ಲಾಯೀಸ್ ಫ್ರಮ್ ಡಿಫರೆಂಟ್ ಜೆಂಡರ್ಸ್, ಕಲ್ಚರಲ್ಸ್, ರೀಜನ್ಸ್, ಏಜಸ್ ಆ್ಯಂಡ್ ಬ್ಯಾಕ್ಗ್ರೌಂಡ್ಸ್ ಇನ್ ಆ್ಯನ್ ಆರ್ಗನೈಜೇಷನ್. ಅದೇ ಕನ್ನಡದಲ್ಲಿ ನೋಡೋದಾದರೆ ಕಾರ್ಯಸ್ಥಳ ವೈವಿಧ್ಯ ಎಂದರೇನು? ಸಂಸ್ಥೆಯಲ್ಲಿ ವಿಭಿನ್ನ ಲಿಂಗ ಆಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ಧರ್ಮ ಆಗಿರ್ಬೋದು, ವಯಸ್ಸು ಆಗಿರ್ಬೋದು, ಇಂತಹ ಹಿನ್ನೆಲೆಯನ್ನು ಒಳಗೊಂಡಿರುವಂಥ ಉದ್ಯೋಗಿಗಳ ಕಾರ್ಯಸ್ಥಳವನ್ನು ನಾವೇನುತ್ತೇವೆ? ಕಾರ್ಯಸ್ಥಳ ವೈವಿಧ್ಯ ಎಂದು ಕರೆಯುತ್ತೇವೆ. ಕ್ವಶನ್ ನಂಬರ್ 7, ಮೆನ್ಷನ್ ಎನಿ 2 ಚಾಲೆಂಜಸ್ ಆಫ್ ಮ್ಯಾನೇಜಿಂಗ್ ಮಲ್ಟಿಕಲ್ಚರಲ್ ಟೀಮ್ಸ್. ಫಸ್ಟ್ ಒನ್ ಕಮ್ಯುನಿಕೇಷನ್ ಬ್ಯಾರಿಯರ್ಸ್, ಸೆಕೆಂಡ್ ಒನ್ ಕಲ್ಚರಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್. ಅದೇ ಕನ್ನಡದಲ್ಲಿ ನೋಡೋದಾದರೆ ಬಹು ಸಾಂಸ್ಕೃತಿಕ ತಂಡಗಳನ್ನು ನಿರ್ವಹಿಸುವ 2 ಸವಾಲುಗಳನ್ನು ತಿಳಿಸಿ ಕೇಳಿದ್ದಾರೆ. ಒಂದನೇದು ಸಂವಹನದ ಅಡೆತಡೆಗಳು, ಎರಡನೇದು ಸಾಂಸ್ಕೃತಿಕ ತಪ್ಪು ಅರ್ಥೈಸಿಕೆಗಳು. ಸೊ ಇಲ್ಲಿವರೆಗೆ ನಾವು ಏನೈತಿ ಸೆಕ್ಷನ್ ಎ 2 marks ಕ್ವಶನ್ಸ್ ನೋಡಿದೇವೆ. ಇವಾಗ ಸೆಕ್ಷನ್ ಬಿ 5 marks ಕ್ವಶನ್ಸ್ ನೋಡೋಣ. ಕ್ವಶನ್ ನಂಬರ್ 8, ಹೌ ಡಸ್ ಡಿಸ್ಕ್ರಿಮಿನೇಷನ್ ಎಫೆಕ್ಟ್ ಇಂಡಿವಿಜುವಲ್ಸ್ ಆಫ್ ಸೊಸೈಟಿ? Discriminations negatively affects individuals and society in many ways. Like first one, it lowers self-confidence and self-respect. Second one, it creates stress and mental pressure. Third one, it reduces employment and educational opportunities. Fourth one, it creates social inequality and conflicts. Fifth one, it affects productivity and social harmony. ಅದ ಕನ್ನಡದಲ್ಲಿ ನೋಡೋದಾದರೆ ಭೇದ ಭಾವವು ಸಮಾಜದ ವ್ಯಕ್ತಿಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ತಿಳಿದೆ. ಒಂದನೇದೇನಿದೆ, ಆತ್ಮವಿಶ್ವಾಸ ಮತ್ತು ಆತ್ಮಗೌರವ ಕಡಿಮೆಯಾಗುತ್ತೈತಿ. ಎರಡನೇದೇನೈತಿ, ಒತ್ತಡ ಮತ್ತು ಮಾನಸಿಕ ತೊಂದರೆ ಉಂಟಾಗುತ್ತೈತಿ. ಮೂರನೇದೇನೈತಿ, ಉದ್ಯೋಗ ಮತ್ತು ಶಿಕ್ಷಣದ ಅವಕಾಶಗಳು ಕಡಿಮೆ ಆಗ್ತೈತಿ. ನಾಲ್ಕನೇದೇನೈತಿ, ಸಾಮಾಜಿಕ ಅಸಮಾನತೆ ಮತ್ತು ಸಂಘರ್ಷಗಳು ಇಲ್ಲಿ ಉಂಟಾಗ್ತೈತಿ. ಐದನೇದೇನದ, ಉತ್ಪಾದಕತೆ ಮತ್ತು ಸಾಮಾಜಿಕ ಸೌಹಾರ್ದತೆ ಹಾನಿಗೊಳಗಾಗುತ್ತದೆ. ಸೊ ಕ್ವಶನ್ ನಂಬರ್ 9, ವಾಟ್ ಈಸ್ ಕಲ್ಚರಲ್ ಡೈವರ್ಸಿಟಿ? ಎಕ್ಸ್ಪ್ಲೇನ್ ಇಟ್ಸ್ ಇಂಪಾರ್ಟೆನ್ಸ್ ಇನ್ ಆರ್ಗನೈಜೇಷನ್. ಸೊ ಆನ್ಸರ್ ನೋಡೋಣ. ಕಲ್ಚರಲ್ ಡೈವರ್ಸಿಟಿ ಮೀನ್ಸ್ ದ ಪ್ರೆಸೆನ್ಸ್ ಆಫ್ ಎಂಪ್ಲಾಯೀಸ್ ಫ್ರಮ್ ಡಿಫರೆಂಟ್ ಕಲ್ಚರಲ್ ಬ್ಯಾಕ್ಗ್ರೌಂಡ್ಸ್ ಇನ್ ಆ್ಯನ್ ಆರ್ಗನೈಜೇಷನ್. ಲೆಟ್ಸ್ ಸಿ ಇಂಪಾರ್ಟೆನ್ಸ್. ಫಸ್ಟ್ ಒನ್, ಎನ್ಕರೇಜಸ್ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್. Second one, improves decision making. Third one, increases employee satisfaction. Fourth one, helps organizations understand global markets. Fifth one, enhance organizational reputation.
ಸೊ ಕನ್ನಡದಲ್ಲಿ ನೋಡೋದಾದರೆ ಸಾಂಸ್ಕೃತಿಕ ವೈವಿಧ್ಯ ಎಂದರೇನು, ಅದರ ಮಹತ್ವಗಳನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಸಂಸ್ಥೆಯಲ್ಲಿ ವಿಭಿನ್ನ ಸಂಸ್ಕೃತಿಯ ಉದ್ಯೋಗಿಗಳು ಇರುವುದನ್ನು ಸಾಂಸ್ಕೃತಿಕ ವೈವಿಧ್ಯ ಎಂದು ಕರೆಯುತ್ತೇವೆ. ಇದರ ಮಹತ್ವ ನೋಡೋದಾದರೆ ಒಂದನೇದೇನೈತಿ, ಸೃಜನಶೀಲತೆ ಮತ್ತು ಹೊಸ ಆವಿಷ್ಕಾರಗಳನ್ನು ಇದು ಉತ್ತೇಜಿಸ್ತೈತಿ. ಎರಡನೇದೈತಿ, ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯವನ್ನು ಇದು ಹೆಚ್ಚಿಸುತ್ತದೆ. ಮೂರನೇದೇನೈತಿ, ಉದ್ಯೋಗಿಗಳ ತೃಪ್ತಿಯನ್ನು ಇದು ಏನು ಮಾಡ್ತೈತಿ, ಹೆಚ್ಚಿಸುತ್ತದೆ. ನಾಲ್ಕನೇದೇನೈತಿ, ಜಾಗತಿಕ ಮಾರುಕಟ್ಟೆಯನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಐದನೇದೇನೈತಿ, ಸಂಸ್ಥೆಯ ಖ್ಯಾತಿಯನ್ನು ಇದು ಹೆಚ್ಚಿಸುತ್ತದೆ. ಲೆಟ್ಸ್ ಸಿ ಕ್ವಶನ್ ನಂಬರ್ 10. ಎಕ್ಸ್ಪ್ಲೇನ್ Hofstede's cultural dimensions. Hofstede identified the cultural dimensions to understand cultural differences. First one, power distance, acceptance of unequal power. Second one, individualism versus collectivism, focus on individual or group interests. Third point, masculinity versus femininity, importance of compassion or care. Fourth one, uncertainty avoidance, tolerance towards uncertainty. Fifth one, long-term orientation, focus on future goals. Sixth one, indulgence versus restraint, freedom to satisfy human desires. ಅದೇ ಕನ್ನಡದಲ್ಲಿ ನೋಡಿದರೆ ಹೋಪ್ಸೈಡ್ನ ಸಾಂಸ್ಕೃತಿಕ ಆಯಾಮಗಳನ್ನು ವಿವರಿಸೋದು ಕೇಳಿದ್ದಾರೆ. ಒಂದನೇದೇನೈತಿ, ಅಧಿಕಾರ ಅಂತರ, ಅಸಮಾನ ಅಧಿಕಾರ ಇಲ್ಲಿ ಸ್ವೀಕಾರ ಮಾಡೋದು. ಎರಡನೇದೇನೈತಿ, ವೈಯಕ್ತಿಕತೆ ಮತ್ತು ಸಮೂಹ ತತ್ವ, ವೈಯಕ್ತಿಕ ಅಥವಾ ಗುಂಪಿನ ಆಸಕ್ತಿ ಹೊಂದುವುದು. ಮೂರನೇದೇನೈತಿ, ಪುರುಷತತ್ವ ಮತ್ತು ಸ್ತ್ರೀ ತತ್ವ, ಸ್ಪರ್ಧೆ ಅಥವಾ ಕಾಳಜಿಯಲ್ಲಿ ಮಹತ್ವ ಹೊಂದುವುದು. ನಾಲ್ಕನೇದೇನೈತಿ, ಅನಿಶ್ಚಿತತೆ ನಿವಾರಣೆ, ಅನಿಶ್ಚಿತತೆಯಲ್ಲಿ ಸಹಿಸುವಿಕೆಯಾಗಿದೆ. ಐದನೇದೇನೈತಿ, ದೀರ್ಘಕಾಲಿಕ ದೃಷ್ಟಿಕೋನ, ಭವಿಷ್ಯದ ಗುರಿಗಳ ಮೇಲೆ ಗಮನ. ಆರನೇದೇನೈತಿ, ಆಸಕ್ತಿ ಮತ್ತು ನಿಯಂತ್ರಣ, ಮಾನವ ಆಸೆಗಳನ್ನು ಪೂರೈಸುವ ಒಂದು ಸ್ವಾತಂತ್ರ್ಯವಾಗಿದೆ. ಇವಾಗ ಕ್ವಶನ್ ನಂಬರ್ 11. ರೈಟ್ ಎ ನೋಟ್ ಆನ್ ಇಂಪಾರ್ಟೆನ್ಸ್ ಆಫ್ ಜಸ್ಟಿಸ್ ಆ್ಯಂಡ್ ಫೇರ್ನೆಸ್ ಇನ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್. ಸೊ ಲೆಟ್ಸ್ ಸಿ ಆನ್ಸರ್. Justice and fairness are important because they create trust and equality in the workplace. Employees feel respected and motivated when everyone gets equal opportunities. Fair treatment reduces discrimination and improves teamwork, productivity and employee satisfaction. ಸೊ ಅದನ್ನೇ ಕನ್ನಡದಲ್ಲಿ ನೋಡೋಣ. ವೈವಿಧ್ಯ ನಿರ್ವಹಣೆಯಲ್ಲಿ ನ್ಯಾಯ ಮತ್ತು ಸಮಾನತೆ ಮಹತ್ವದ ಕುರಿತು ಟಿಪ್ಪಣಿ ಬರೆಯೋದು ಕೇಳಿದ್ದಾರೆ. ನ್ಯಾಯ ಮತ್ತು ಸಮಾನತೆ ಕೆಲಸದ ಸ್ಥಳದಲ್ಲಿ ನಂಬಿಕೆ ಆಗಿರ್ಬೋದು ಮತ್ತು ಸಮಾನತೆಯನ್ನು ನಿರ್ಮಿಸುತ್ತದೆ. ಎಲ್ಲರಿಗೂ ಸಮಾನ ಅವಕಾಶ ಸಿಕ್ಕಾಗ ಉದ್ಯೋಗಿಗಳು ಗೌರವ ಮತ್ತು ಪ್ರೇರಣೆ ಪಡೆಯುತ್ತಾರೆ. ಇಲ್ಲಿ ಯಾವುದೇ ಭೇದ ಭಾವವನ್ನು ಕಡಿಮೆ ಮಾಡಿ ತಂಡದ ಕೆಲಸ ಮತ್ತು ಉತ್ಪಾದಕತೆಯಲ್ಲಿ ತೃಪ್ತಿಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತದೆ. ಲೆಟ್ಸ್ ಸಿ ಕ್ವಶನ್ ನಂಬರ್ 12. ಹೌ ಟು ಎಫೆಕ್ಟಿವ್ಲಿ ಮ್ಯಾನೇಜ್ ಕ್ರಾಸ್ ಕಲ್ಚರಲ್ ವರ್ಕ್ ಪ್ಲೇಸ್. First one, provide cultural awareness training. Second one, encourage open communication. Third one, respect cultural differences. Fourth one, promote teamwork and inclusion. Fifth one, develop fair organizational policy. ಸೊ ಅದು ಕನ್ನಡದಲ್ಲಿ ನೋಡೋದಾದರೆ ಕ್ರಾಸ್ ಕಲ್ಚರಲ್ ವರ್ಕ್ಫೋರ್ಸ್ ಅನ್ನು ಪರಿಣಾಮಕಾರಿಯಾಗಿ ಹೇಗೆ ನಿರ್ಮಿಸುತ್ತದೆ. ಒಂದನೇದು ಸಾಂಸ್ಕೃತಿಕ ಜಾಗೃತಿ ತರಬೇತಿ ನೀಡೋದು. ಎರಡನೇದು ಮುಕ್ತ ಸಂವಹನವನ್ನು ಉತ್ತೇಜಿಸುವುದು. ಮೂರನೇದು ಸಾಂಸ್ಕೃತಿಕ ಭಿನ್ನತೆಗಳನ್ನು ಗೌರವಿಸಬೇಕು. ನಾಲ್ಕನೇದು ತಂಡದ ಕೆಲಸ ಮತ್ತು ಒಳಗೊಳ್ಳುವಿಕೆಯನ್ನು ಉತ್ತೇಜಿಸಬೇಕು. ಐದನೇದು ನ್ಯಾಯಸಮ್ಮತ ನೀತಿಗಳನ್ನು ಇಲ್ಲಿ ರೂಪಿಸಬೇಕು. ಸೊ ಲೆಟ್ಸ್ ಸಿ ಕ್ವಶನ್ ನಂಬರ್ 13. ಎಕ್ಸ್ಪ್ಲೇನ್ ದಿ ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್. ಸೊ ಲೆಟ್ಸ್ ಸಿ ಆನ್ಸರ್. ಎಮರ್ಜಿಂಗ್ ಟ್ರೆಂಡ್ಸ್ ಇನ್ ಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಇನ್ಕ್ಲೂಡ್ಸ್ ಫಸ್ಟ್ ಒನ್, ಇನ್ಕ್ಲೂಸಿವ್ ಲೀಡರ್ಶಿಪ್. ಸೆಕೆಂಡ್ ಒನ್, ಜೆಂಡರ್ ಇಕ್ವಾಲಿಟಿ ಇನಿಷಿಯೇಟಿವ್ಸ್. ಥರ್ಡ್ ಒನ್, ರಿಮೋಟ್ ಆ್ಯಂಡ್ ಫ್ಲೆಕ್ಸಿಬಲ್ ವರ್ಕ್ ಕಲ್ಚರ್. ಫೋರ್ತ್ ಒನ್, ಫೋಕಸ್ ಆನ್ ಮೆಂಟಲ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್. Fifth one, use of technology for inclusive hiring. Sixth one, global workplace management. ಸೊ ಅದು ಕನ್ನಡದಲ್ಲಿ ನೋಡೋದಾದರೆ ವೈವಿಧ್ಯ ನಿರ್ವಹಣೆಯ ಉದಯೋನ್ಮಾತ್ಮಕ ಪ್ರವೃತ್ತಿಗಳನ್ನು ಇಲ್ಲಿ ವಿವರಿಸೋದು ಕೇಳಿದ್ದಾರೆ. ಒಂದನೇದೇನೈತಿ, ಸಮಾವೇಶಾತ್ಮಕ ನಾಯಕತ್ವ. ಎರಡನೇದೇನೈತಿ, ಲಿಂಗ ಸಮಾನತೆ ಕಾರ್ಯಕ್ರಮಗಳು. ಮೂರನೇದು, ದೂರಸ್ಥ ಮತ್ತು ಲವಚಿಕ ಕೆಲಸದ ಸಂಸ್ಕೃತಿ. ನಾಲ್ಕನೇದು, ಮಾನಸಿಕ ಆರೋಗ್ಯ ಮತ್ತು ಕಲ್ಯಾಣದ ಮೇಲೆ ಗಮನ. ಐದನೇದು, ಸಮಾವೇಶ ನೇಮಕಾತಿಗೆ ತಂತ್ರಜ್ಞಾನ ಬಳಕೆ. ಆರನೇದು, ಜಾಗತಿಕ ಕೆಲಸಗಾರರ ನಿರ್ವಹಣೆ. ಸೊ ಏನೈತಿ ನಿಮಗೆ ಸೆಕ್ಷನ್ ಬಿ ಕ್ವಶನ್ಸ್ ವಿತ್ ಆನ್ಸರ್ ಆಯಿತು. ಇವಾಗ ಸೆಕ್ಷನ್ ಸಿ 12 ಮಾರ್ಕ್ಸ್ ಕ್ವಶನ್ಸ್ ನೋಡೋಣ. ಕ್ವಶನ್ ನಂಬರ್ 14. ಇವ್ಯಾಲ್ಯೂಯೇಟ್ ದಿ ಬೆನಿಫಿಟ್ಸ್ ಆ್ಯಂಡ್ ಡ್ರಾಬ್ಯಾಕ್ಸ್ ಆಫ್ ಹ್ಯಾವಿಂಗ್ ಎ ಡೈವರ್ಸ್ ವರ್ಕ್ ಪ್ಲೇಸ್ ಇನ್ ಆರ್ಗನೈಜೇಷನ್. ಸಿ ಲೆಟ್ಸ್ ದಿ ಆನ್ಸರ್. ಬೆನಿಫಿಟ್ಸ್ ಆಫ್ ಡೈವರ್ಸ್ ವರ್ಕ್ ಪ್ಲೇಸ್. ಫಸ್ಟ್ ಒನ್, ಎನ್ಕರೇಜಸ್ ಕ್ರಿಯೇಟಿವಿಟಿ ಆ್ಯಂಡ್ ಇನೋವೇಷನ್. ಸೆಕೆಂಡ್ ಒನ್, ಇಂಪ್ರೂವ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ಥರ್ಡ್ ಒನ್, ಇನ್ಕ್ರೀಸಸ್ ಎಂಪ್ಲಾಯ್ ಸ್ಯಾಟಿಸ್ಫ್ಯಾಕ್ಷನ್. ಫೋರ್ತ್ ಒನ್, ಎನ್ಹಾನ್ಸ್ ಟೀಮ್ ವರ್ಕ್ ಆ್ಯಂಡ್ ಕೋಆಪರೇಷನ್. ಫಿಫ್ತ್ ಒನ್, ಹೆಲ್ಪ್ಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ಗ್ಲೋಬಲ್ ಮಾರ್ಕೆಟ್. Sixth one, improves organizational reputation. Seventh one, provides different perspectives and ideas. Eighth one, increases productivity and performance. Ninth one, promotes equal opportunities. Tenth one, helps in better decision making. 11th one, creates inclusive work culture. 12th one, attracts talented employees.
Let's see drawbacks of diversity workplace. First one, communication barriers may arise. Second one, cultural misunderstandings can occur. Third one, possibility of conflicts among employees. Fourth one, difficulties in teamwork initiative. Fifth one, resistance to change by some employees. Sixth one, need for diversity training programs. Seventh one, misinterpretations of behaviors and values. Eighth one, increased management challenges. Ninth one, decision making may take more time. Tenth one, risk of discriminations of not managed properly. Let's see conclusion. A diverse workplace provides many advantages when managed effectively. Proper communication, inclusion, and training, and reduces challenges to improve organizational success. ಅದೇ ಕನ್ನಡದಲ್ಲಿ ನೋಡೋಣ. ಸಂಸ್ಥೆಯಲ್ಲಿ ವೈವಿಧ್ಯಮಯ ಕೆಲಸದ ಸ್ಥಳದ ಲಾಭ ಮತ್ತು ದೋಷಗಳನ್ನು ಮೌಲ್ಯಮಾಪನ ಮಾಡಿ ಕೇಳಿದ್ದಾರೆ. ವೈವಿಧ್ಯಮಯ ಕೆಲಸದ ಸ್ಥಳದ ಲಾಭಗಳು ನೋಡೋದಾದರೆ, ಒಂದನೇದೇನೈತಿ ಸೃಜನಶೀಲತೆ ಮತ್ತು ಹೊಸ ಆವಿಷ್ಕಾರಗಳನ್ನು ಇದು ಉತ್ತೇಜಿಸುತ್ತದೆ. ಎರಡನೇದೇನೈತಿ ಸಮಸ್ಯೆ ಪರಿಹಾರ ಸಾಮರ್ಥ್ಯ ಹೆಚ್ಚಿಸುತ್ತದೆ. ಮೂರನೇದೇನೈತಿ ಉದ್ಯೋಗಿಗಳ ತೃಪ್ತಿ ಹೆಚ್ಚಿಸುತ್ತದೆ. ನಾಲ್ಕನೇದೇನೈತಿ ತಂಡದ ಕೆಲಸ ಮತ್ತು ಸಹಕಾರ ಸುಧಾರಿಸುತ್ತದೆ. ಐದನೇದೇನೈತಿ ಜಾಗತಿಕ ಮಾರುಕಟ್ಟೆಯನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಆರನೇದೇನೈತಿ ಸಂಸ್ಥೆಯ ಖ್ಯಾತಿ ಹೆಚ್ಚಿಸುತ್ತದೆ. ಏಳನೇದೇನೈತಿ ವಿಭಿನ್ನ ಅಭಿಪ್ರಾಯಗಳು ಮತ್ತು ಕಲ್ಪನೆಗಳು ಇಲ್ಲಿ ಲಭ್ಯವಾಗುತ್ತದೆ. ಎಂಟನೇದೇನೈತಿ ಉತ್ಪಾದಕತೆ ಮತ್ತು ಕಾರ್ಯಕ್ಷಮತೆ ಹೆಚ್ಚುತ್ತದೆ. ಒಂಬತ್ತನೇದೇನೈತಿ ಸಮಾನ ಅವಕಾಶಗಳನ್ನು ಇಲ್ಲಿ ಉತ್ತೇಜಿಸುತ್ತದೆ. ಹತ್ತನೇದೇನೈತಿ ಉತ್ತಮ ನಿರ್ಧಾರ ಕೈಗೊಳ್ಳಲು ಇದು ಸಹಾಯ ಮಾಡುತ್ತದೆ. ಹನ್ನೊಂದನೇದೇನೈತಿ ಸಮಾವೇಶ ತತ್ವದ ಕೆಲಸದ ಸಂಸ್ಕೃತಿ ಇದು ನಿರ್ವಹಿಸುತ್ತದೆ. ಹನ್ನೆರಡನೇದೇನೈತಿ ಪ್ರತಿಭಾವಂತ ಉದ್ಯೋಗಿಗಳನ್ನು ಇದು ಆಕರ್ಷಿಸುತ್ತದೆ. ಅದೇ ವೈವಿಧ್ಯಮಯ ಕೆಲಸದ ಸ್ಥಳದ ದೋಷಗಳು ನೋಡೋದಾದರೆ, ಇಲ್ಲಿ ಒಂದು ಕೆಲವಷ್ಟು ದೋಷಗಳು ಇರ್ತಾವೆ. ಯಾವಪ್ಪ ಅಂದ್ರೆ, ಒಂದನೇದೇನೈತಿ ಸಂವಹನ ಅಡೆತಡೆಗಳು ಉಂಟಾಗಬಹುದು. ಎರಡನೇದು ಸಾಂಸ್ಕೃತಿಕ ತಪ್ಪು ಅರ್ಥೈಸಿಗಳು ಸಂಭವಿಸಬಹುದು. ಮೂರನೇದು ಉದ್ಯೋಗಿಗಳ ನಡುವೆ ಸಂಘರ್ಷ ಉಂಟಾಗಬಹುದು. ನಾಲ್ಕನೇದು ಆರಂಭದಲ್ಲಿ ತಂಡದ ಕೆಲಸ ಕಷ್ಟವಾಗಬಹುದು. ಐದನೇದು ಕೆಲವರ ಬದಲಾವಣೆಯನ್ನು ವಿರೋಧಿಸಬಹುದು. ಆರನೇದು ವೈವಿಧ್ಯ ತರಬೇತಿ ಅಗತ್ಯವಾಗುತ್ತದೆ. ಏಳನೇದು ವರ್ತನೆ ಮತ್ತು ಮೌಲ್ಯಗಳ ತಪ್ಪು ಅರ್ಥೈಸಿಕೆಗೆ ಉಂಟಾಗಬಹುದು. ಎಂಟನೇದು ನಿರ್ವಹಣಾ ಸವಾಲುಗಳು ಹೆಚ್ಚಾಗಬಹುದು. ಒಂಬತ್ತನೇದು ನಿರ್ಧಾರ ಕೈಗೊಳ್ಳಲು ಹೆಚ್ಚು ಸಮಯ ಬೇಕಾಗಬಹುದು. ಹತ್ತನೇದು ಸರಿಯಾಗಿ ನಿರ್ವಹಿಸದಿದ್ದರೆ ಭೇದ ಭಾವದ ಅಪಾಯ ಇಲ್ಲಿ ತರುತ್ತದೆ. ಸೊ ಫುಲ್ ನೋಡಿದರೆ ಫುಲ್ ಪಾಯಿಂಟ್, ಸರಿಯಾದ ನಿರ್ವಹಣೆ ಮಾಡದಿದ್ದರೆ ವೈವಿಧ್ಯ ಕೆಲಸದ ಸ್ಥಳವು ಸಂಸ್ಥೆಯ ಯಶಸ್ಸಿಗೆ ಬಹಳ ಸಹಾಯವಾಗುತ್ತದೆ. ಅದೇ 15 ಮಾರ್ಕೇಶನ್ ಅದೇ ಕ್ವಶನ್ ನಂಬರ್ 15 ನೋಡೋಣ. ಎಕ್ಸ್ಪ್ಲೇನ್ ದಿ ಸ್ಕಿಲ್ಸ್ ಆ್ಯಂಡ್ ಕಾಂಪಿಟೇಷನ್ಸ್ ರಿಕ್ವೈರ್ಡ್ ಫಾರ್ ಮಲ್ಟಿಕಲ್ಚರಲ್ ಟೀಮ್ಸ್ ಇನ್ ವರ್ಕ್ ಪ್ಲೇಸ್. ಸೊ ಲೆಟ್ಸ್ ಸಿ ಆನ್ಸರ್. ಸ್ಕಿಲ್ಸ್ ಆ್ಯಂಡ್ competencies for multicultural teams. First one, effective communication skill. Second one, cultural awareness and sensitivity. Third one, teamwork and cooperation. Fourth one, adaptability and flexibility. Fifth one, conflict management skill. Sixth one, leadership equality. Seventh one, respect for diversity. Eighth one, problem solving ability. Ninth one, emotional intelligence. Tenth one, decision making skill. 11th one, listening skill. 12th one, time management and coordination. Let's see conclusion. These skills help multicultural team work effectively, improve productivity and create a positive work environment. ಅದೇ ಕನ್ನಡದಲ್ಲಿ ನೋಡೋದಾದರೆ, ಕೆಲಸದ ಸ್ಥಳದಲ್ಲಿನ ಬಹು ಸಾಂಸ್ಕೃತಿಕ ತಂಡಗಳಿಂದ ಅಗತ್ಯವಾದ ಕೌಶಲ್ಯಗಳು ಮತ್ತು ಸಾಮರ್ಥ್ಯಗಳನ್ನು ವಿವರಿಸಲು ಕೇಳಿದ್ದಾರೆ. ಅದರ ಉತ್ತರ ನೋಡೋದಾದರೆ, ಒಂದನೇದು ಪರಿಣಾಮಕಾರಿ ಸಂವಹನದ ಕೌಶಲ್ಯಗಳು. ಎರಡನೇದು ಸಾಂಸ್ಕೃತಿಕ ಅರಿವು ಮತ್ತು ಸಂವೇದನೆ. ಮೂರನೇದು ತಂಡದ ಕೆಲಸ ಮತ್ತು ಸಹಕಾರ. ನಾಲ್ಕನೇದು ಹೊಂದಿಕೊಳ್ಳುವಿಕೆ ಮತ್ತು ಲವಚರಿಕತೆ. ಐದನೇದು ಸಂಘರ್ಷ ನಿರ್ವಹಣಾ ಕೌಶಲ್ಯಗಳು. ಆರನೇದು ನಾಯಕತ್ವದ ಗುಣಗಳು. ಏಳನೇದು ವೈವಿಧ್ಯಕ್ಕೆ ಗೌರವ. ಎಂಟನೇದು ಸಮಸ್ಯೆ ಪರಿಹಾರ ಸಾಮರ್ಥ್ಯ. ಒಂಬತ್ತನೇದು ಭಾವನಾತ್ಮಕ ಬುದ್ಧಿಮತ್ತೆ. ಹತ್ತನೇದು ನಿರ್ಧಾರ ಕೈಗೊಳ್ಳಲು ಕೌಶಲ್ಯ. ಹನ್ನೊಂದು ಕೇಳುವ ಕೌಶಲ್ಯಗಳು. ಹನ್ನೆರಡನೇದು ಸಮಯ ಮತ್ತು ನಿರ್ವಹಣೆಯ ಸಮನ್ವಯ. ಸೊ ಈ ಕೌಶಲ್ಯಗಳು ಬಹು ಸಾಂಸ್ಕೃತಿಕ ತಂಡಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಮತ್ತು ಉತ್ತಮ ಕೆಲಸದ ವಾತಾವರಣ ನಿರ್ಮಿಸಲು ಏನು ಮಾಡ್ತೈತಿ, ಸಹಾಯ ಮಾಡ್ತದೆ. ಲೆಟ್ಸ್ ಸಿ ಕ್ವಶನ್ ನಂಬರ್ 16. Discuss the key strategies for creating multicultural organization and explain their impact on workplace diversity and inclusion. Let's see answer. Key strategies. First one, provide diversity training program. Second one, encourages inclusive leadership. Third one, promote equal employment opportunity. Fourth one, develop anti-discrimination policies. Fifth one, encourage open communication. Sixth one, celebrate cultural events and festivals. Seventh one, create employee support groups. Eighth one, provide fair promotion and rewards. Ninth one, encourage teamwork among the diverse employees. 10th one, conduct regular diversity assessment. 11th one, recruit employees from diverse backgrounds. 12th one, build an inclusive organizational culture. Let's see impact on workplace diversity and inclusion. First one, improves employee moral and satisfaction. Second one, reduces discrimination and conflicts. Third one, enhances teamwork and cooperation. Fourth one, increases innovation and creativity. Fifth one, improves organizational reputation. Sixth one, creates equal opportunities for all employees. Let's see conclusion. Multicultural strategies help in organizations build an inclusive environment and improve overall
ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್. ಸೊ ಇದನ್ನು ಕನ್ನಡದಲ್ಲಿ ನೋಡೋದಾದರೆ, ಬಹು ಸಾಂಸ್ಕೃತಿಕ ಸಂಸ್ಥೆಗಳನ್ನು ನಿರ್ಮಿಸಲು ಅಗತ್ಯವಾದ ಪ್ರಮುಖ ತಂತ್ರಗಳನ್ನು ಚರ್ಚಿಸಿ ಮತ್ತು ಅವುಗಳ ಪರಿಣಾಮವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಪ್ರಮುಖ ತಂತ್ರಗಳು ನೋಡೋದಾದರೆ, ಒಂದನೇದು ವೈವಿಧ್ಯ ತರಬೇತಿ ಕಾರ್ಯಕ್ರಮವನ್ನು ನೀಡುವುದು, ಎರಡನೇದು ಸಮಾವೇಶ ತತ್ವ ನಾಯಕತ್ವ ಉತ್ತೇಜಿಸುವುದು, ಮೂರನೇದು ಸಮಾನ ಉದ್ಯೋಗಾವಕಾಶಗಳನ್ನು ಒದಗಿಸುವುದು, ನಾಲ್ಕನೇದು ಭೇದ ಭಾವ ವಿರೋಧಿ ನೀತಿಗಳನ್ನು ರೂಪಿಸುವುದು, ಐದನೇದು ಮುಕ್ತ ಸಂವಹನವನ್ನು ಉತ್ತೇಜಿಸುವುದು, ಆರನೇದು ಸಾಂಸ್ಕೃತಿಕ ಹಬ್ಬಗಳನ್ನು ಆಚರಿಸುವುದು, ಏಳನೇದು ಉದ್ಯೋಗಿ ಬೆಂಬಲ ಗುಂಪುಗಳನ್ನು ನಿರ್ಮಿಸುವುದು, ಎಂಟನೇದು ನ್ಯಾಯಸಮ್ಮತ ಪದೋನ್ನತಿ ಮತ್ತು ಬಹುಮಾನಗಳನ್ನು ನೀಡುವುದು, ಒಂಬತ್ತನೇದು ವೈವಿಧ್ಯಮಯ ಉದ್ಯೋಗಿಗಳ ನಡುವೆ ತಂಡದ ಕೆಲಸ ಉತ್ತೇಜಿಸುವುದು, ಹತ್ತನೇದು ನಿಯಮಿತ ವೈವಿಧ್ಯ ಮೌಲ್ಯಮಾಪನ ನಡೆಸುವುದು, ಹನ್ನೊಂದನೇದು ವಿಭಿನ್ನ ಹಿನ್ನೆಲೆಯ ಉದ್ಯೋಗಿಗಳನ್ನು ನೇಮಕ ಮಾಡುವುದು, ಹನ್ನೆರಡನೇದು ಸಮಾವೇಶಾತ್ಮಕ ಸಾಂಸ್ಕೃತಿಕ ನಿರ್ಮಿಸುವುದು. ಸೊ ಇದರ ಪರಿಣಾಮಕಾರಿ ನೋಡೋದಾದರೆ, ಒಂದನೇದು ಉದ್ಯೋಗಿಗಳ ಮನೋಬಲ ಮತ್ತು ತೃಪ್ತಿ ಹೆಚ್ಚುತ್ತದೆ, ಎರಡನೇದು ಭೇದ ಭಾವ ಮತ್ತು ಸಂಘರ್ಷ ಕಡಿಮೆಯಾಗುತ್ತದೆ, ಮೂರನೇದು ಏನೈತಿ ತಂಡದ ಕೆಲಸ ಸುಧಾರಿಸುತ್ತದೆ, ನಾಲ್ಕನೇದು ಏನೈತಿ ಹೊಸ ಆವಿಷ್ಕಾರ ಮತ್ತು ಸೃಜನಶೀಲತೆ ಹೆಚ್ಚಿಸುತ್ತದೆ, ಐದನೇದು ಸಂಸ್ಥೆಯ ಖ್ಯಾತಿ ಉತ್ತಮಗೊಳ್ಳುತ್ತದೆ, ಆರನೇದು ಎಲ್ಲರಿಗೂ ಸಮಾನ ಅವಕಾಶ ದೊರೆಯುತ್ತದೆ. ಸಮಾನ ನೋಡೋದಾದರೆ, ಈ ತಂತ್ರಗಳು ಸಂಸ್ಥೆಯಲ್ಲಿ ಸಮಾವೇಶಾತ್ಮಕ ವಾತಾವರಣ ನಿರ್ಮಿಸುವ ಸಂಸ್ಥೆಯ ಯಶಸ್ಸನ್ನು ಹೆಚ್ಚಿಸಲು ಇದು ಸಹಾಯ ಮಾಡ್ತದೆ. ಇವಾಗ ಸೆಕ್ಷನ್ ಡಿ ಕಡ್ಡಾಯ ಪ್ರಶ್ನೆ ನೋಡೋಣ. ಕ್ವಶನ್ ನಂಬರ್ 17. ABC Corporation, a multinational company, recently expanded its workplace and hired employees from diverse backgrounds but struggles with communication barriers and cultural misunderstanding. The management wants to create a more inclusive workplace. Hence, as a HR manager, what steps would you take to improve cultural integration? So let's see answer. As a HR manager, the following steps can be taken to improve cultural integration in the organization. First one, conduct cultural awareness and diversity training program. Second one, encourage open and effective communication among employees. Third one, promote teamwork and collaboration between employees from different cultures. Fourth one, organize cultural events and celebrations to increase mutual understanding. Fifth one, develop inclusive HR policies and equal opportunities practices. Sixth one, provide language support and communication assistance if needed. Seventh one, create a respectful and discrimination-free work environment. Eighth one, encourage employee participation in the decision making and organizational activities. Ninth one, resolve the conflicts and misunderstanding quickly and fairly. 10th one, build leadership practices that support diversity and inclusion. So let's see conclusion. These steps help employees understand each other better, improve teamwork, reduces cultural conflicts and create a positive and inclusive workplace in environment. ಅದೇ ಕನ್ನಡದಲ್ಲಿ ನೋಡೋದಾದರೆ, ಕ್ವಶನ್ ನಂಬರ್ 17. ABC ಕಾರ್ಪೊರೇಷನ್ ಎಂಬ ಬಹುರಾಷ್ಟ್ರೀಯ ಕಂಪನಿಯು ಇತ್ತೀಚೆಗೆ ತನ್ನ ಉದ್ಯೋಗಿಗಳನ್ನು ವಿಸ್ತರಿಸಿ ವಿಭಿನ್ನ ಹಿನ್ನೆಲೆಯ ಉದ್ಯೋಗಿಗಳನ್ನು ನೇಮಕ ಮಾಡಿದೆ. ಆದರೆ ಸಂವಹನದ ಅಡೆತಡೆಗಳು ಮತ್ತು ಸಾಂಸ್ಕೃತಿಕ ತಪ್ಪು ಅರ್ಥೈಸಿಕೆಗಳಿಂದ ಸಮಸ್ಯೆಗಳು ಎದುರಿಸುತ್ತದೆ. ಸಂಸ್ಥೆಯ ನಿರ್ವಹಣೆ ಹೆಚ್ಚು ಸಮಾವೇಶಾತ್ಮಕ ಕೆಲಸದ ವಾತಾವರಣ ನಿರ್ಮಿಸಲು ಬಯಸುತ್ತದೆ. ಆದ್ದರಿಂದ HR ವ್ಯವಸ್ಥಾಪಕರಾಗಿ ಸಾಂಸ್ಕೃತಿಕ ಏಕೀಕರಣವನ್ನು ಸುಧಾರಿಸಲು ನೀವು ಯಾವ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದ್ದೀರಿ ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ಉತ್ತರ ನೋಡೋಣ. HR ವ್ಯವಸ್ಥಾಪಕರಾಗಿ ಸಂಸ್ಥೆಯಲ್ಲಿ ಸಾಂಸ್ಕೃತಿಕ ಏಕೀಕರಣವನ್ನು ಸುಧಾರಿಸಲು ಈ ಕೆಳಗಿನ ಕ್ರಮಗಳನ್ನು ನಾವೇನು ಮಾಡಬೇಕು, ತೆಗೆದುಕೊಳ್ಳಬೇಕು. ಒಂದನೇದೇನೈತಿ, ಸಾಂಸ್ಕೃತಿಕ ಜಾಗತಿಕ ಮತ್ತು ವೈವಿಧ್ಯ ತರಬೇತಿ ಕಾರ್ಯಕ್ರಮಗಳನ್ನು ನಡೆಸುವುದು. ಎರಡನೇದು, ಉದ್ಯೋಗಿಗಳ ನಡುವೆ ಮುಕ್ತ ಮತ್ತು ಪರಿಣಾಮಕಾರಿ ಸಂವಹನವನ್ನು ಉತ್ತೇಜಿಸುವುದು. ಮೂರನೇದು, ವಿಭಿನ್ನ ಸಂಸ್ಕೃತಿಯ ಉದ್ಯೋಗಿಗಳ ನಡುವೆ ತಂಡದ ಕೆಲಸ ಮತ್ತು ಸಹಕಾರವನ್ನು ಹೆಚ್ಚಿಸುವುದು. ನಾಲ್ಕನೇದು, ಪರಸ್ಪರ ಅರಿವು ಹೆಚ್ಚಿಸಲು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮತ್ತು ಹಬ್ಬಗಳನ್ನು ಆಯೋಜಿಸುವುದು. ಐದನೇದು, ಸಮಾವೇಶಾತ್ಮಕ HR ನೀತಿಗಳು ಮತ್ತು ಸಮಾನ ಅವಕಾಶಗಳನ್ನು ಜಾರಿಗೆ ತರುವುದು. ಆರನೇದು, ಅಗತ್ಯವಿದ್ದಲ್ಲಿ ಭಾಷಾ ಮತ್ತು ಸಂವಹನ ಸಹಾಯ ಒದಗಿಸುವುದು. ಏಳನೇದು, ಗೌರವಯುತ ಮತ್ತು ಭೇದ ಭಾವರಹಿತ ಕೆಲಸದ ವಾತಾವರಣವನ್ನು ನಿರ್ಮಿಸುವುದು. ಎಂಟನೇದು, ಉದ್ಯೋಗಿಗಳ ನಿರ್ಧಾರ ಕೈಗೊಳ್ಳುವಿಕೆಯಲ್ಲಿ ಮತ್ತು ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು. ಒಂಬತ್ತನೇದು, ಸಂಘರ್ಷ ಮತ್ತು ತಪ್ಪು ಅರ್ಥೈಸಿಕೆಗಳನ್ನು ತಕ್ಷಣ ಮತ್ತು ನ್ಯಾಯಯುತವಾಗಿ ಪರಿಹರಿಸುವುದು. ಹತ್ತನೇದು, ವೈವಿಧ್ಯ ಮತ್ತು ಸಮಾವೇಶವನ್ನು ಬೆಂಬಲಿಸುವ ನಾಯಕತ್ವದ ಕ್ರಮಗಳಲ್ಲಿ ಅಭಿವೃದ್ಧಿಪಡಿಸುವುದು. ಸೊ ಲಾಸ್ಟಿಗೆ ಮುಕ್ತಾಯ ನೋಡೋಣ. ಈ ಕ್ರಮಗಳು ಉದ್ಯೋಗಿಗಳ ನಡುವೆ ಉತ್ತಮ ಅರಿವು, ಉತ್ತಮ ತಂಡದ ಕೆಲಸ, ಕಡಿಮೆ ಸಾಂಸ್ಕೃತಿಕ ಸಂಘರ್ಷ ಮತ್ತು ಸಮಾವೇಶಾತ್ಮಕ ಕೆಲಸದ ವಾತಾವರಣ ನಿರ್ಮಿಸಲು ಸಹಾಯ ಮಾಡುತ್ತದೆ. ಸೊ ಇಲ್ಲಿವರೆಗೆ ಏನೈತಿ, ನಾವು 2025 ಕ್ವಶನ್ ಪೇಪರ್ ವಿತ್ ಆನ್ಸರ್ಸ್ ವಿಡಿಯೋನ ನೋಡಿದ್ದೇವೆ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದಗಳು.